ರಂಗನಹಳ್ಳಿಯ ಸಾವಿತ್ರಮ್ಮನಿಗೆ ಇಬ್ಬರು ಸೊಸೆಯಂದಿರು. ಒಬ್ಬಳು ಶ್ರೀಮಂತ ಮನೆತನದ ರೂಪ, ಇನ್ನೊಬ್ಬಳು ಬಡ ಕುಟುಂಬದ ದೀಪ. ಆದರೆ ಸಾವಿತ್ರಮ್ಮನ ಕಣ್ಣಿಗೆ ರೂಪ ಮಾತ್ರ ಮಹಾರಾಣಿ. ಅತ್ತೆಮ್ಮ, ಆ ಪೆಟ್ಟಿಗೆಯಲ್ಲಿರೋ ಒಡವೆಗಳ್ನ ಇವತ್ ನನಗ್ ಕೊಟ್ಬಿಡಿ. ಇವತ್ ಪಾರ್ಟಿಗ್ ಹೋಗ್ಬೇಕು ನಾನು. ಇಲ್ಲ ರೂಪ, ಇದಕ್ಕೆ ಸಮಯ ಬರ್ಬೇಕು. ಇದು ನಮ್ಮ ವಂಶದ ಆಸ್ತಿ. ದೀಪಾ, ರೂಪಾಲಿಗೆ ಸುಸ್ತಾಗುತ್ತಿದೆ. ಅವಳಿಗೆ ಬೇಗ ಹಣ್ಣಿನ ಜ್ಯೂಸ್ ಮಾಡ್ಕೊಡು. ನೀನು ಮಧ್ಯಾಹ್ನ ಉಳ್ದಿರೋ ಗಂಜಿ ಕುಡಿ ಸಾಕು. ಸರಿ ಅತ್ತೆಮ್ಮ, ಅಕ್ಕನಿಗೆ ಈಗ್ಲೇ ತಂದು ಕೊಡ್ತೀನಿ. ಅತ್ತೆಮ್ಮ, ಇವಳ್ ಮಾಡೋ ಜ್ಯೂಸ್ ನನ್ಗೇನೂ ಇಷ್ಟ ಆಗಲ್ಲ, ಆದ್ರೂ ಕುಡಿಲೇಬೇಕಲ್ಲ. ಒಂದು ಕ್ಷಣದಲ್ಲೇ ಎಲ್ಲವೂ ಬದಲಾಗಿಬಿಟ್ಟಿತು. ಸಾವಿತ್ರಮ್ಮನಿಗೆ ಪಾರ್ಶ್ವವಾಯು ತಗುಲಿ ಮಾತು ನಿಂತು ಹೋಯಿತು. ನೋಡಿ, ಈ ಮುದಿ ಜೀವದ ಮಲಾಮೂತ್ರ ತೊಳೆಯೋಕೆ ನನ್ನಿಂದ ಆಗಲ್ಲ. ನಾನು ಪೇಟೆಗೆ ಹೋಗ್ತೀನಿ. ಆ ಪೆಟ್ಟಿಗೆ ಕೀ ಎಲ್ಲಿದೆ ಅಂತ ಕೇಳ್ನೋಡಿ. ಅಕ್ಕ, ಅತ್ತೆಮ್ಮ ನಮ್ಗೆ ತಾಯಿ ಅಲ್ವಾ? ಪ್ಲೀಸ್ ಹೋಗ್ಬೇಡಿ. ನಿನಗ್ ಬೇಕಾದ್ರೆ ನೀನೇ ಸಾಕು. ನನಗಿವಳ ಸಹವಾಸ ಬೇಡ. ದಿನಗಳು ಕಳೆದವು. ದೀಪ ಒಬ್ಬಳೇ ಅತ್ತೆಯನ್ನು ಮಗುವಿನಂತೆ ನೋಡಿಕೊಂಡಳು. ಅತ್ತೆಯ ಕಣ್ಣಲ್ಲಿ ತಪ್ಪಿನ ಅರಿವಿನ ಕಣ್ಣೀರು ತುಂಬಿತ್ತು. ಏಕಾಏಕಿ ಒಂದು ನಿಗೂಢ ಕಿರಣ ಕಿಟಕಿಯಿಂದ ಒಳಗಿ ನುಗ್ಗಿತು. ಆ ದಿವ್ಯ ಬೆಳಕು ಕೊಠಡಿಯನ್ನು ತುಂಬಿಸಿತು. ಕೆಲವು ಕ್ಷಣಗಳ ನಂತರ ಅವರು ನಿಧಾನವಾಗಿ ಎದ್ದು ಕುಳಿತರು. ದೀಪಾ ಎಂದು ಅವರ ಧ್ವನಿ ಮತ್ತೆ ಕೇಳಿಸಿತು. ಅದೊಂದು ಅದ್ಭುತ ಕ್ಷಣ. ಮರಣ ಮೌನದ ಮಧ್ಯೆ ಜೀವನ ಮತ್ತೆ ಮರಳಿ ಬಂದ ಕ್ಷಣ. ಅತ್ತೆಮ್ಮ, ನೀವು ಗುಣವಾದದ್ದು ನೋಡಿ ಖುಷಿಯಾಯ್ತು. ಆ ಪೆಟ್ಟಿಗೆ ಈಗ ನನಗೆ ಕೊಡಿ. ಸರಿ ರೂಪ, ಪೆಟ್ಟಿಗೆ ತಗೋ. ಆದ್ರೆ ನೆನಪಿರ್ಲಿ, ಇದ್ರೊಳಗ್ ಏನಿದೆ ಅಂತ ನೀನೇ ನೋಡು. ಇದೇನಾ ನಿಮ್ಮ ಆಸ್ತಿ? ಇದಕ್ಕೆ ನಾನು ಇಷ್ಟು ದಿನ ಕಾದಿದ್ದ? ಹಾ? ರೂಪ, ಈ ಹಣತೆ ನಮ್ಮ ಸಂಸ್ಕಾರದ ಸಂಕೇತ. ಯಾರು ಕಷ್ಟದಲ್ಲಿದ್ದಾಗ ದೀಪ ಹಚ್ಚುತ್ತಾರೋ ಅವರೇ ನನ್ನ ವಂಶದ ವಾರಸುದಾರರು. ದೀಪ ನನ್ನ ನಿಜವಾದ ಆಸ್ತಿ. ಅವಳ ಹೆಸರಿಗೆ ನಾನು ಈ ಮನೆಯನ್ನು ಬರೆದಿದ್ದೇನೆ.